ಹೌ ಟು ಬಿಕಮ್ ಅ ಗ್ರಾಫಿಕ್ ಡಿಸೈನರ್. ಸೊ ಈ ವಿಡಿಯೋ ಒಳಗೆ ನಾನು ಗ್ರಾಫಿಕ್ ಡಿಸೈನರ್ ಆಗೋದು ಹೆಂಗೆ ಅಂತ ಕಂಪ್ಲೀಟ್ ರೋಡ್ ಮ್ಯಾಪ್ ಹೇಳ್ತೀನಿ. ಎಲ್ಲಕ್ಕಿಂತ ಫಸ್ಟ್ ಈ ಗ್ರಾಫಿಕ್ ಡಿಸೈನರ್ ಅಂದ್ರೆ ಏನು? ಗ್ರಾಫಿಕ್ ಡಿಸೈನರ್ ಅಂದ್ರೆ ನೀವು ಈ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಒಳಗೆಲ್ಲ ಬ್ಯಾನರ್ಸ್ ನೋಡ್ತೀರಿ, ಅಥವಾ ಹೊರಗೆ ಎಲ್ಲರ ಬಿಲ್ ಬೋರ್ಡ್ಸ್ ಇರ್ತಾವೆ, ಅಥವಾ ನಮ್ಮ ಹತ್ರ ಏನೇನಾರ ಪ್ರಾಡಕ್ಟ್ಸ್ ಇರ್ತಾವೆ, ಆ ಪ್ರಾಡಕ್ಟ್ಸ್ ಮೇಲೆ ಡಿಸೈನ್ ಇರ್ತಾವೆ, ಅದಕ್ಕೆ ಗ್ರಾಫಿಕ್ ಡಿಸೈನ್ ಅಂತ ಹೇಳ್ತಾರೆ. ಅವರ್ಕ್ ಏನ್ ಮಾಡ್ತಾರಲ್ಲ ಅವ್ರಿಗೆ ಗ್ರಾಫಿಕ್ ಡಿಸೈನರ್ ಅಂತ ಹೇಳ್ತಾರೆ. ಈ ತರ ಗ್ರಾಫಿಕ್ ಡಿಸೈನ್ ವರ್ಕ್ ನ ನಾವು ಡೇ ಟು ಡೇ ಲೈಫ್ ಒಳಗೆ ಆಲ್ಮೋಸ್ಟ್ ಎಲ್ಲಾ ಕಡೆಗೂ ನೋಡ್ತೀವಿ. ಗ್ರಾಫಿಕ್ ಡಿಸೈನ್ ಒಳಗೆ ಬೇರೆ ಬೇರೆ ಬಹಳ ಸೆಕ್ಟರ್ಸ್ ಅದಾವ, ಲೈಕ್ ಲೋಗೋ ಡಿಸೈನಿಂಗ್, ಪ್ಯಾಕೇಜಿಂಗ್, ಇಲಿಸ್ಟ್ರೇಟರ್, ಈ ತರ ಬಹಳ ಅದಾವು. ಗ್ರಾಫಿಕ್ ಡಿಸೈನ್ ಒಳಗೆ ಒಂದು ಬೇಸಿಕ್ ಫಂಡಮೆಂಟಲ್ ಐತಿ. ಅದನ್ನ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಯಾವ ನಿಶ್ ಬೇಕಾದ್ರೂ ಚೂಸ್ ಮಾಡಬಹುದು. ಲೈಕ್ ಹೆಂಗ ಅಂದ್ರೆ ನಾವು SSLC ಕಂಪ್ಲೀಟ್ ಆದ್ಮೇಲೆ PUC ಒಳಗೆ ಆರ್ಟ್ಸ್ ತಗೋಬೇಕ, ಸೈನ್ಸ್ ತಗೋಬೇಕ ಅಥವಾ ಕಾಮರ್ಸ್ ತಗೋಬೇಕ, ಅಲ್ಲಿ ನಾವು ಚೂಸ್ ಮಾಡ್ತಾವಲ್ಲ, ಇದು ಹಂಗ. ಇನ್ನು ಈ ಗ್ರಾಫಿಕ್ ಡಿಸೈನರ್ ಆಗಕ್ಕ ಏನಾರ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರ್ಬೇಕು ಅಥವಾ ಬಹಳ ಓದಿರ್ಬೇಕಂತ ನಿಮಗೆ ಏನಾರ ಡೌಟ್ ಇದ್ರೆ ಇಲ್ಲಿ ಅಫ್ಕೋರ್ಸ್ ನಾನು ನೋ ಅಂತ ಹೇಳ್ತೇನೆ. ಗ್ರಾಫಿಕ್ ಡಿಸೈನ್ ಒಳಗೆ ನೀವು ಯಾವ ಡಿಗ್ರಿನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಡ್ದೈತಿ, ಯಾವ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಡ್ದೈತಿ, SSLC ಪಾಸ್ ಆದ್ರೂ ನಡ್ದೈತಿ, ಫೇಲ್ ಆದ್ರೂ ನಡ್ದೈತಿ. ಇಲ್ಲೇ ಇದನ್ನೆಲ್ಲ ಏನು ಕೇಳಲ್ಲ. ಇಲ್ಲಿ ಕೇಳೋದಂದ್ರೆ ನಿಮ್ ವರ್ಕ್ ಹೆಂಗೈತಿ ಅಂತ. ಇವಾಗ ನೀವು ಇದನ್ನ ಕಲಿಯೋದ್ ಹೆಂಗ? ಫಸ್ಟ್ ಪ್ರೊಸೆಸ್ ನೀವು ಸಾಫ್ಟ್ವೇರ್ ಚೂಸ್ ಮಾಡೋದು. ಮಾರ್ಕೆಟ್ ಒಳಗೆ ಇವಾಗ ಸದ್ಯಕ್ಕೆ ಫೇಮಸ್ ಇರೋ ಸಾಫ್ಟ್ವೇರ್ಸ್ ಅಂದ್ರೆ ಫೋಟೋಶಾಪ್, ಕೊರಲ್ಡ್ರಾ, ಇಲಿಸ್ಟ್ರೇಟರ್. ನನ್ನ ಪ್ರಕಾರ ಈ 3 ಸಾಫ್ಟ್ವೇರ್ ನ ಕಲಿಯೋದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು. ಲ್ಯಾಪ್ಟಾಪ್ ಇಲ್ದಂಗ ನೀವು ಗ್ರಾಫಿಕ್ ಡಿಸೈನ್ ಕಲಿಯಕ ಆಗಲ್ಲ. ಮೊಬೈಲ್ ನಾಗ ಮಾಡ್ಬೋದು, ಬಟ್ ಅದು ಅಷ್ಟು ಸಫಿಸಿಯೆಂಟ್ ಅನ್ಸಲ್ಲ. ಈ ಸಾಫ್ಟ್ವೇರ್ಸ್ ಕಲಿಬೇಕಂದ್ರೆ ನೀವು ಯಾವ್ದಾರ ಇನ್ಸ್ಟಿಟ್ಯೂಟ್ ಹೋಗೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಮನ್ಯಾಗ ಕೂತ್ಕೊಂಡು ಯೂಟ್ಯೂಬ್ ನೋಡೇ ಕಲಿಬಹುದು. ನಾನು ಕೂಡ ಯೂಟ್ಯೂಬ್ ನೋಡೇ ಕಲ್ತಿದ್ದು. ನೀವು ಸುಮ್ಮನೆ ಇನ್ಸ್ಟಿಟ್ಯೂಟ್ ಒಳಗೆ ಹೋಗಿ ಅಲ್ಲೇ ₹1,000 ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಬದ್ಲು ಅದೇ ರೊಕ್ಕದಾಗ ಒಂದು ಒಳ್ಳೆ ಲ್ಯಾಪ್ಟಾಪ್ ತಗೊಂಡು ಆರಾಮಾಗಿ ಮನ್ಯಾಗ ಕೂತ್ಕೊಂಡು ಕಲಿಬಹುದು. ನೀವು ಜಾಬ್ ಒಳಗೆಲ್ಲ ಹೋದ್ರೆ ಯಾರು ನಿಮ್ಗೆ ಯಾವ ಇನ್ಸ್ಟಿಟ್ಯೂಟ್ ನ ಕಲ್ತಿ ಎಲ್ಲಿ ಕಲ್ತಿ ಅಂತ ಯಾರು ಕೇಳಂಗಿಲ್ಲ. ಅವ್ರು ಕೇಳೋದಂದ್ರೆ ನಿಮ್ ವರ್ಕ್. ಸೊ ಹಂಗಾಗಿ ನೀವು ವರ್ಕ್ ಕಡೆ ಫೋಕಸ್ ಮಾಡ್ರಿ. ನಾನು ಆಲ್ಮೋಸ್ಟ್ ಈ ಗ್ರಾಫಿಕ್ ಡಿಸೈನ್ ಯೂಟ್ಯೂಬ್ ನೋಡೇ ಕಲ್ತಿದ್ದು. ಸೊ ನಾನು ಯೂಟ್ಯೂಬ್ ವಿಡಿಯೋಸ್ ನೋಡಬೇಕಾದ್ರೆ ನನಗೆ ಒಂದಿಷ್ಟು ಯೂಟ್ಯೂಬ್ ವಿಡಿಯೋಸ್ ಬಾರಿ ಇಷ್ಟ, ಅದು ಬಾರಿ ಯೂಸ್ಫುಲ್ ಆಗ್ಯಾವ. ಆ ವಿಡಿಯೋ ಪ್ಲೇ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರೊಳಗೆ ಗ್ರಾಫಿಕ್ ಡಿಸೈನ್ ಇಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಒಳಗೆ ಹೇಳ್ಕೊಟ್ಟಾರ. ಆ ವಿಡಿಯೋಸ್ ಬೇಕಂದ್ರೆ ನೀವು ನೋಡ್ಬೋದು. ಅದ್ರೊಳಗೆ ಕಂಪ್ಲೀಟ್ ಫೋಟೋಶಾಪ್ ಆಗಿರ್ಬೋದು, ಇಲಿಸ್ಟ್ರೇಟರ್, ಟೋಟಲಿ ಗ್ರಾಫಿಕ್ ಡಿಸೈನ್ ಬಗ್ಗೆ ಇನ್ಫಾರ್ಮೇಶನ್ ಐತಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ನೀವು ಗ್ರಾಫಿಕ್ ಡಿಸೈನರ್ ಹೇಳಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅದಾವ, ಅದ್ರ ಬಗ್ಗೆ ತಿಳ್ಕೋಬೇಕು. ಕಲರ್ ಥಿಯರಿ, ಟೈಪೋಗ್ರಫಿ, ಅಲೈನ್ಮೆಂಟ್, ಕಾಂಟ್ರಾಸ್ಟ್, ಈ ಎಲಿಮೆಂಟ್ಸ್ ಬಗ್ಗೆ ನೀವು ಬಹಳ ಫೋಕಸ್ ಮಾಡಬೇಕು. ಈ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ರೆ 50% ಗ್ರಾಫಿಕ್ ಡಿಸೈನ್ ಬಗ್ಗೆ ತಿಳ್ಕೊಂಡಂಗ. ಇದ್ರ ಬಗ್ಗೆ ನಿಮ್ಗೆ ಯೂಟ್ಯೂಬ್ ಒಳಗೆ ಸುಮಾರು ವಿಡಿಯೋಸ್ ಅದಾವ. ಈ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಇದ್ರ ಬಗ್ಗೆ ತಿಳ್ಕರಿ. ಅವಾಗಲೇ ಹೇಳ್ದಂಗೆ ಈ ಗ್ರಾಫಿಕ್ ಡಿಸೈನ್ ಒಳಗೆ ಬೇರೆ ಬೇರೆ ಫೀಲ್ಡ್ ಅದಾವು. ಬ್ರ್ಯಾಂಡ್ ಅಂಡ್ ಐಡೆಂಟಿಟಿ, UI UX ಡಿಸೈನು, ಪ್ರಿಂಟ್ ಡಿಸೈನು, ಪ್ಯಾಕೇಜಿಂಗ್, ಸೋಷಿಯಲ್ ಮೀಡಿಯಾ, ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಫೀಲ್ಡ್ ಅದಾವ. ನೀವು ಇಲ್ಲೇ ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ. ಗ್ರಾಫಿಕ್ ಡಿಸೈನ್ ಕಲ್ತು ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ನನಗೆ ಯಾವ ಫೀಲ್ಡ್ ಬೆಸ್ಟ್, ನಾನು ಯಾವ ಫೀಲ್ಡ್ ಒಳಗೆ ಜಾಸ್ತಿ ಇಂಟ್ರೆಸ್ಟ್ ನನಗೈತಿ, ಯಾವ ಫೀಲ್ಡ್ ವರ್ಕ್ ನಾನು ಮಾಡಬಲ್ಲೆ ಅಂತ. ಬಟ್ ಇಲ್ಲಿ ನನ್ನ ಸಜೆಷನ್ ಏನಂದ್ರೆ ಯಾವುದೋ ಒಂದು ಫೀಲ್ಡ್ ಬಗ್ಗೆ ತಿಳ್ಕೊಳ್ಳೋ ಬದಲು ಮಲ್ಟಿಪಲ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋದು ಬೆಸ್ಟ್. UI UX ಡಿಸೈನ್ ಜೊತೆಗೆ ಬ್ರ್ಯಾಂಡ್ ಅಂಡ್ ಐಡೆಂಟಿಟಿ ಆಗಿರ್ಬೋದು, ಅಥವಾ ಪ್ಯಾಕೇಜಿಂಗ್ ಡಿಸೈನ್ ಜೊತೆಗೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ನಾನೇನ್ ಜೊತೆ ಹೇಳಿದ್ನಲ್ಲ ಅವನ್ನ ಕಲಿಬೇಕಂತೇನಿಲ್ಲ. ನೀವು ಒಟ್ಟು ಮಲ್ಟಿಪಲ್ ಸೆಕ್ಟರ್ ಕಲ್ತ್ರೆ ಬೆಸ್ಟ್. ಆದ್ರೆ ಎಲ್ಲಾನು ಕಲೀರಿ, ಅದು ಇನ್ನೂ ಬೆಸ್ಟ್. ಈ ತರ ಜಾಸ್ತಿ ಕಲ್ತ್ರೆ ನಿಮಗೆ ಸಿಗೋ ಅಡ್ವಾಂಟೇಜ್ ಏನಂದ್ರೆ ನೀವು ಜಾಸ್ತಿ ಸ್ಯಾಲ್ರಿ ಡಿಮಾಂಡ್ ಮಾಡ್ಬೋದು ಅಂಡ್ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇನ್ನೊಂದು ಬೆಸ್ಟ್ ಅಂದ್ರೆ ನೀವು ಫ್ರೀಲಾನ್ಸಿಂಗ್ ವರ್ಕ್ ಮಾಡಕತ್ತಾಗ ನಮ್ಗೆ ಎಲ್ಲಾನು ಗೊತ್ತಿರ್ಬೇಕು. ಸೊ ಅದ್ರೊಳಗೆ ನಿಮ್ಗೆ ಜಾಸ್ತಿ ಪ್ರಾಜೆಕ್ಟ್ ಸಿಗ್ತಾವೆ. ಈ ಗ್ರಾಫಿಕ್ ಡಿಸೈನ್ ಒಳಗೆ ಎಲ್ಲರಿಗೂ ಒಂದೇ ತರ ಸ್ಯಾಲ್ರಿ ಸಿಗಲ್ಲ. ನೀವು ಯಾವ ಫೀಲ್ಡ್ ಚೂಸ್ ಮಾಡ್ತೀರಿ ಅದ್ರ ಮೇಲೆ ನಿಮ್ ಸ್ಯಾಲ್ರಿ ಡಿಪೆಂಡ್ ಆಕತಿ. ನಮ್ಮ ಇಂಡಿಯಾ ಒಳಗೆ ಗ್ರಾಫಿಕ್ ಡಿಸೈನರ್ಗೆ ಅವರೇಜ್ ಆಗಿ ಸಿಗೋ ಸ್ಯಾಲ್ರಿ ಅಂದ್ರೆ 5 to 10 lakhs ಪರ್ ಇಯರ್, ಪರ್ ಮಂತ್ ಅಲ್ಲ. ನನಗೆ ಗ್ರಾಫಿಕ್ ಡಿಸೈನ್ ಒಳಗೆ ಸಿಕ್ಕಿರೋ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂದ್ರೆ ₹12,000 ಪರ್ ಮಂತ್. ಹಂಗಂದ್ರೆ ನಾವು ಈ ಗ್ರಾಫಿಕ್ ಡಿಸೈನ್ ಒಳಗೆ ಜಾಸ್ತಿ ಅರ್ನ್ ಮಾಡಕ್ ಆಗಲ್ಲ. ಅಫ್ಕೋರ್ಸ್ ಮಾಡ್ಬೋದು. ಗ್ರಾಫಿಕ್ ಡಿಸೈನ್ ಒಳಗೆ ಜಾಸ್ತಿ ಸ್ಯಾಲ್ರಿ ಫೀಲ್ಡ್ ಅದಾವು. ಲೈಕ್ UI UX ಡಿಸೈನ್ ತಗೋರಿ. ಒಂದ್ ಒಳ್ಳೆ UI UX ಡಿಸೈನರ್ಗೆ ಸಿಗೋ ಸ್ಯಾಲ್ರಿ ಅಂದ್ರೆ 10 to 15 lakh ಪರ್ ಇಯರ್. ಅದೇ ತರ ಬ್ರ್ಯಾಂಡ್ ಅಂಡ್ ಐಡೆಂಟಿಟಿ ಒಳಗೆ 15 to 20 lakhs ಪರ್ ಇಯರ್ ಸಿಗ್ತೈತಿ. ಇವೆಲ್ಲ ಬಿಟ್ರೆ ಫ್ರೀಲಾನ್ಸಿಂಗ್ ಐತಿ. ಇಲ್ಲಂತೂ ಕೇಳಕ್ ಹೋಗ್ಬೇಡ್ರಿ, ಇಲ್ಲೇ ಜಾಬ್ಗಿಂತ ನಿಮ್ಗೆ ಜಾಸ್ತಿ ಸಿಗ್ತೈತಿ ದುಡ್ಡು. ಹಂಗನ ಮಾತಾಡೋದು. ಇವೆಲ್ಲ ಬಿಟ್ರೆ ಫ್ರೀಲಾನ್ಸಿಂಗ್. ಇಲ್ಲಂತೂ ನೀವು ಜಾಬ್ಗಿಂತ ಜಾಸ್ತಿ ಅರ್ನ್ ಮಾಡ್ಬೋದು. ಬಟ್ ಇಲ್ಲೊಂದು ರಿಸ್ಕ್ ಐತಿ. ಏನಪ್ಪಾ ಆ ರಿಸ್ಕ್ ಅಂದ್ರೆ ಈ ಜಾಬ್ ಒಳಗೆ ನಿಮ್ಗೆ ಫಿಕ್ಸ್ ಸ್ಯಾಲ್ರಿ ಇರ್ತೈತಿ, ಬಟ್ ಫ್ರೀಲಾನ್ಸಿಂಗ್ ಒಳಗೆ ಫಿಕ್ಸ್ ಸ್ಯಾಲ್ರಿ ಇರಂಗಿಲ್ಲ. ಈ ತಿಂಗಳ ನೀವು ಜಾಸ್ತಿ ಅರ್ನ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಷ್ಟೇ ಅರ್ನ್ ಮಾಡ್ತೀರಿ ಅಂತ ಹೇಳಕ್ಕಾಗಲ್ಲ, ಅಥವಾ ₹1 ಅರ್ನ್ ಮಾಡ್ಲಂಗನೇ ಇರ್ಬೋದು. ಬಿಕಾಸ್ ಈ ಫ್ರೀಲಾನ್ಸಿಂಗ್ ಒಳಗೆ ಜಾಸ್ತಿ ಪ್ರಾಜೆಕ್ಟ್ ಸಿಕ್ತಂದ್ರೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೋದು. ಪ್ರಾಜೆಕ್ಟ್ ಒಂದು ಇಲ್ಲ ಅಂದ್ರೆ ₹1 ಅರ್ನ್ ಮಾಡಕ್ಕಾಗಲ್ಲ. ಜಾಬ್ ಒಳಗಾದ್ರೆ ಹಂಗಿರಂಗಿಲ್ಲ. ನೀವು ಆಫೀಸ್ಗೆ ಹೋದ್ಮೇಲೆ ನಿಮ್ಗೆ ಅವರು ವರ್ಕ್ ಕೊಡ್ಲಿ ಕೊಡದೇ ಇರ್ಲಿ ನಿಮ್ ಸ್ಯಾಲ್ರಿ ಫಿಕ್ಸ್ ಇರ್ತೈತಿ. ಇದೊಂದು ಪ್ರಾಬ್ಲಮ್ ಈ ಫ್ರೀಲಾನ್ಸಿಂಗ್ ಒಳಗೈತಿ. ಬಟ್ ಫ್ರೀಲಾನ್ಸಿಂಗ್ ಒಳಗೆ ಅಡ್ವಾಂಟೇಜ್ ಏನಂದ್ರೆ ಯಾವ್ದಾರ ಕ್ಲೈಂಟ್ ನಿಮಗೆ ಪ್ರಾಜೆಕ್ಟ್ ಕೊಟ್ರೆ ಆ ಪ್ರಾಜೆಕ್ಟ್ ನೀವು ಎಲ್ಲಿಂದನಾರ ವರ್ಕ್ ಮಾಡ್ರಿ. ನೀವು ಆ ಕ್ಲೈಂಟ್ ಹತ್ರನೇ ವರ್ಕ್ ಮಾಡ್ಬೇಕು ಅಂತ ಏನಿಲ್ಲ. ನೀವು ಟ್ರಿಪ್ ಹೋದ್ರೆ, ದುಬೈಗೆ ಹೋದ್ರೆ ಅಲ್ಲಿಂದ ವರ್ಕ್ ಮಾಡ್ರಿ, ಮನ್ಯಾಗಿದ್ರೆ ಮನ್ಯಾಗಿಂದ ವರ್ಕ್ ಮಾಡ್ರಿ. ಅಲ್ಲೇ ನಿಮ್ಗೆ ಯಾರು ಫೋರ್ಸ್ ಮಾಡಲ್ಲ ಇಲ್ಲಿಂದನ ವರ್ಕ್ ಮಾಡು, ಹಿಂಗ ವರ್ಕ್ ಮಾಡು ಅಂತ. ಈ ಫ್ರೀಲಾನ್ಸಿಂಗ್ ಒಳಗೂ ಸುಮಾರು ಪ್ಲಾಟ್ಫಾರ್ಮ್ ಅದಾವ, ಲೈಕ್ ಅಪ್ವರ್ಕ್, ಫೈವರ್, ಫ್ರೀಲಾನ್ಸರ್. ಅದು ಬಿಟ್ರೆ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬರ್, ಇವ್ರ ಕಡೆಯಿಂದ ನೀವು ವರ್ಕ್ ತಗೋಬಹುದು. ಕಾಂಟೆಂಟ್ ಕ್ರಿಯೇಟರ್ಸ್ ಕಡೆಯಿಂದ ನಿಮ್ಗೆ ವರ್ಕ್ ಸಿಗ್ತಾವೆ. ನೀವು ಇನ್ನೂ ತುಂಬಾ
ತುಂಬ 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 ಹಣ ಸಂಪಾದನೆ ಮಾಡ್ಬೇಕಂದ್ರೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಬೇಕಂದ್ರೆ ನೀವು ಈ ಪ್ಲಾಟ್ಫಾರ್ಮ್ ಹೇಳಿದ್ನಲ್ಲ ಫೈವರು ಅಪ್ವರ್ಕು ಅದ್ರೊಳಗೆ ಹೋಗ್ಬೇಕು. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಪೋರ್ಟ್ಫೋಲಿಯೋ ಇರೋದು ಬಹಳ ಇಂಪಾರ್ಟೆಂಟು. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಪೋರ್ಟ್ಫೋಲಿಯೋ. ಈ ಗ್ರಾಫಿಕ್ ಡಿಸೈನ್ ಒಳಗೆ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ. ನೀವು ಯಾವ್ದಾರ ಜಾಬ್ಗೆ ಅಪ್ಲೈ ಮಾಡ್ರಿ ಅಥವಾ ನಿಮ್ಗೆ ಯಾವ್ದಾರ ಫ್ರೀಲಾನ್ಸಿಂಗ್ ವರ್ಕ್ ಬೇಕಂದ್ರೆ ಫಸ್ಟ್ ಕೇಳೋದ ಪೋರ್ಟ್ಫೋಲಿಯೋ. ಈಗ ಪೋರ್ಟ್ಫೋಲಿಯೋ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ನೀವು ಪಾಸ್ಟ್ ಅಂದ್ರೆ ನೀವು ಹಿಂದಿಂದ ಮಾಡ್ಕೊಂತ ಬಂದಿರೋ ಬೆಸ್ಟ್ ವರ್ಕ್, ನಿಮ್ಮ ವರ್ಕ್ ಯಾವ ತರ ಐತಿ, ನಿಮ್ಮ ವರ್ಕ್ ಸ್ಟೈಲ್ ಯಾವ ತರ ಐತಿ ಅದೆಲ್ಲಾನು ನೀವು ಶೋ ಮಾಡ್ಬೇಕು. ಅದೇ ಪೋರ್ಟ್ಫೋಲಿಯೋ. ಅದನ್ನ ನೋಡಿ ನಿಮ್ಗೆ ಕೆಲಸ ಕೊಡ್ತಾರೆ, ಅದನ್ನ ನೋಡಿ ನಿಮ್ಗೆ ಪ್ರಾಜೆಕ್ಟ್ ಕೊಡ್ತಾರೆ. ಹಾಗಾಗಿ ಈ ಫೀಲ್ಡ್ ಒಳಗೆ ಪೋರ್ಟ್ಫೋಲಿಯೋ ಭಾಳ ಇಂಪಾರ್ಟೆಂಟ್. ನಿನಗೆ ಎಷ್ಟು ವರ್ಕ್ ಬರ್ತೈತಿ ಅಂತ ಕೇಳಲ್ಲ, ಏನು ವರ್ಕ್ ಮಾಡಿಪ್ಪ ಅಂತ ಕೇಳ್ತಾರೆ. ಈ ಪೋರ್ಟ್ಫೋಲಿಯೋ ಮಾಡೋದು ಭಾಳ ಕಷ್ಟ ಏನಿಲ್ಲ. ಇದಕ್ಕಂತಾನೆ ಒಂದಿಷ್ಟು ವೆಬ್ಸೈಟ್ ಅದಾವ, ಲೈಕ್ ಡ್ರಿಬಲ್ ಆಗಿರ್ಬೋದು, ಬಿಹಾನ್ಸ್ ಆಗಿರ್ಬೋದು. ನಿಮ್ಮ ಹತ್ರ ಒಂದು ಪರ್ಫೆಕ್ಟ್ ಪೋರ್ಟ್ಫೋಲಿಯೋ ಇತ್ತಂದ್ರೆ ನಿಮಗೆ ಜಾಸ್ತಿ ಪ್ರಾಜೆಕ್ಟ್ ಸಿಗ್ತಾವೆ, ಅಂದ್ರೆ ವರ್ಕ್ ಸಿಗ್ತಾವೆ. ಈಗ ಪೋರ್ಟ್ಫೋಲಿಯೋ ಮಾಡೋಕ್ಕೆ ನಿಮ್ಮ ಹತ್ರ ಯಾವ ವರ್ಕೇ ಇಲ್ಲಪ್ಪ, ಹಂಗಂದ್ರೆ ಏನು ಮಾಡಬೇಕು? ಇಲ್ಲೊಂದು ನಿಮ್ಗೆ ಟಿಪ್ ಕೊಡ್ತೀನಿ, ಹತ್ರ ಬರ್ರಿ. ನೀವು ಯಾವ್ದಾರ ಸಿಟಿ ಆಗಿದ್ರೆ ಆ ಸಿಟಿ ಒಳಗೆ ಯಾವ್ದಾರ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗ್ರಿ, ಅಲ್ಲೇ ಮೆನು ಇರ್ತೈತಲ್ಲ, ಫುಡ್ ಮೆನು, ಅದನ್ನ ಅಬ್ಸರ್ವ್ ಮಾಡ್ರಿ, ಲೋಗೋ ಅಬ್ಸರ್ವ್ ಮಾಡ್ರಿ. ಅದ್ರೊಳಗೆ ಏನಾರ ಮಿಸ್ಟೇಕ್ ಐತೆ ಅಥವಾ ಅದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ನಿಮಗೆ ಅನ್ಸಿದ್ರೆ ಆ ಡಿಸೈನ್ ಅಂದ್ರೆ ಆ ಮೆನು ಆಗಿರ್ಬೋದು, ಲೋಗೋ, ಅದನ್ನ ರೀಡಿಸೈನ್ ಮಾಡ್ರಿ. ಅದನ್ನ ರೀಡಿಸೈನ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋ ಯೂಸ್ ಮಾಡ್ಕರಿ. ಈಗ ನಾನು ನಿಮ್ಮ ಸಿಟಿ ಒಳಗೆ ಯಾಕೆ ಹೋಗಂತೆ ಅಂದ್ರೆ ಆನ್ಲೈನ್ ಒಳಗೆ ಕಾಂಪಿಟೇಷನ್ ಜಾಸ್ತಿ ಐತಿ. ಸ್ಟಾರ್ಟಿಂಗ್ ನೀವು ಆಫ್ಲೈನ್ ಇಂದ ಸ್ಟಾರ್ಟ್ ಮಾಡ್ಬೋದು. ಈಗ ನೀವು ಆ ರೆಸ್ಟೋರೆಂಟ್ ಅಥವಾ ಅದು ಹೋಟೆಲ್ ಒಳಗೆ ಡಿಸೈನ್ ಮಾಡಿದ್ರಲ್ಲ, ನೀವು ಅಲ್ಲಿ ಹೋಗಿ ಆ ರೆಸ್ಟೋರೆಂಟ್ ಮ್ಯಾನೇಜರ್ಗೆ ನಿಮ್ಮ ವರ್ಕ್ನ ತೋರಿಸ್ರಿ. ನೋಡಪ್ಪ ದೋಸ್ತ, ನಿಮ್ದು ಮೆನು ಹಿಂಗಿತ್ತು ಫಸ್ಟ್, ಈಗ ನಾನು ಹಿಂಗೆ ಮಾಡೀನಿ, ನಿನಗೆ ಬೇಕಂದ್ರೆ ಒಂದಿಷ್ಟು ಅಮೌಂಟ್ ಕೊಟ್ಬಿಡು, ನಾನು ನಿನಗೆ ಇದನ್ನು ಕೊಡ್ತೇನೆ ಅಂತ ಹೇಳ್ರಿ. ಓಕೆ ಆತಂದ್ರೆ ತೊಗೊಂತಾನೆ, ಬೇಡಪ್ಪ ನನಗೆ ಹಿಂಗೆ ಇರಲಿ ಅನ್ನೋದಾದ್ರೆ ಹಂಗೆ ಬಿಡ್ರಿ. ಬಟ್ ಇಲ್ಲೇ ಟೈಮ್ ವೇಸ್ಟ್ ಅಂತ ಆಗಂಗಿಲ್ಲ. ಬಿಕಾಸ್ ಆ ವರ್ಕ್ ನಿಮ್ಗೆ ಫ್ಯೂಚರ್ ಒಳಗೂ ವರ್ಕ್ ಆಕತಿ, ಅಂದ್ರೆ ಯೂಸ್ ಆಕತಿ. ಅದೇ ಥರ ನೀವು ಆನ್ಲೈನ್ ಒಳಗೆ ಅಪ್ರೋಚ್ ಮಾಡ್ಬೋದು. ಕೆಲವೊಂದು ಕಂಪ್ನಿದು ಲೋಗೋಸ್ ಆಗಿರ್ಬೋದು ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಆಗಿ ಡಿಸೈನ್ಸ್, ಭಾಳ ಡಿಸೈನ್ಸ್ ಅದಾವ, ಅದನ್ನ ನೀವು ರೀಡಿಸೈನ್ ಮಾಡ್ರಿ. ನೀವು ಈ ಆನ್ಲೈನ್ ಒಳಗೆ ವಿತೌಟ್ ವರ್ಕ್ ಯಾರಿಗಾರ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಯಾರು ಕ್ಯಾರಿ ಅನ್ನಂಗಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀರಿ, ಆನ್ಲೈನ್ ಒಳಗೆ ಅಷ್ಟೇ ನೀವು ಅವ್ರ ಪ್ರೊಫೈಲ್ ಒಳಗಿರೋ ಲೋಗೋ ಆಗಿರ್ಬೋದು ಅಥವಾ ಏನೇನೋ ಡಿಸೈನ್ಸ್ ಇರ್ತಾವೆ, ಆ ಡಿಸೈನ್ಸ್ನ ನೀವು ರೀಡಿಸೈನ್ ಮಾಡಿ ಅವ್ರಿಗೆ ಕಳಿಸ್ರಿ. ಅವ್ರಿಗೆ ಏನಾರ ಇಷ್ಟ ಆದ್ರೆ ಹೈಯರ್ ಮಾಡ್ಕೊಂತಾರೆ ಅಥವಾ ಅವರು ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ನಿಮ್ಗೆ ಕೊಡ್ತಾರೆ. ಸೊ ನೀವು ಅವರಿಗೆ ವಿತೌಟ್ ಡಿಸೈನ್ ಅಪ್ರೋಚ್ ಮಾಡಿದ್ರೆ ಅನ್ನಂಗಿಲ್ಲ ಅವರು. ಇದು ಅಂದ್ರೆ ಫಿಕ್ಸ್. ಅವ್ರು ದುಡ್ಡು ಕೊಡಲ್ಲ ಅಂದ್ರೆ ನೀವು ಸ್ಟಾರ್ಟಿಂಗ್ ಫ್ರೀ ವರ್ಕ್ ಮಾಡಬೇಕು. ಬಿಕಾಸ್ ನೀವು ಇವಾಗ ಫ್ರೀ ವರ್ಕ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಆಗುತ್ತೆ. ಪೋರ್ಟ್ಫೋಲಿಯೋ ಬಿಲ್ಡ್ ಆತಂದ್ರೆ ಫ್ಯೂಚರ್ ಒಳಗೆ ನಿಮ್ಗೆ ವರ್ಕ್ ಸಿಗೋ ಚಾನ್ಸಸ್ ಇರ್ತೈತಿ. ಬಟ್ ನೀವು ಹೆಂಗಾರ ಮಾಡಿ ವರ್ಕ್ ಆಗೋದು ನೋಡ್ಕೋಬೇಕು. ಫಸ್ಟ್ ಈ ಫ್ರೀ ವರ್ಕ್ ಕೊಡ್ರಿ, ಇಂಪ್ರೆಸ್ ಮಾಡ್ರಿ, ಆಮೇಲೆ ಅದೇ ವರ್ಕಿಗೆ ರೊಕ್ಕ ಕೇಳ್ರಿ. ಮಸ್ತಲ್ಲ ಐಡಿಯಾ. ಆ್ಯಂಡ್ ನಿಮ್ಗೆ ಇನ್ನೊಂದು ಟಿಪ್ ಕೊಡ್ತೀನಿ, ಇನ್ನೊಂದು ಸ್ವಲ್ಪ ಹತ್ರ ಬರ್ರಿ. ನೀವು ಈ ಬ್ರ್ಯಾಂಡ್ಸ್ಗೆ ಅಥವಾ ಏನಾರ ಒಂದು ವರ್ಕ್ ಮಾಡಿರ್ತಿರಲ್ಲ, ಆ ವರ್ಕ್ನ ಬ್ರೇಕ್ ಡೌನ್ ಮಾಡಿರಿ. ಅಂದರೆ ವಿಡಿಯೋ ಒಳಗೆ ಹೇಳ್ರಿ, ನಾನು ಈ ಥರ ಈ ವರ್ಕ್ ಮಾಡಿದೆ, ಹಿಂಗೆ ಮಾಡಿದೆ ನಾನು, ಅದರೊಳಗೆ ಏನಾರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದ್ರೆ ಅದನ್ನು ಶೇರ್ ಮಾಡಿರಿ. ಇದನ್ನೆಲ್ಲ ಶೇರ್ ಮಾಡೋದ್ರಿಂದ ಆ ಡಿಸೈನ್ ಯಾರು ನೋಡ್ತಾರಲ್ಲ ಅವ ಇಂಪ್ರೆಸ್ ಆದರೆ ಅವನ ಕಡೆಯಿಂದನೂ ವರ್ಕ್ ಸಿಗ್ತೈತಿ. ಆಮೇಲೆ ಆ ಥರದ ವಿಡಿಯೋಸು ಜಾಸ್ತಿ ಫೇಮಸ್ ಆತಂದ್ರೆ, ಜಾಸ್ತಿ ಆಡಿಯನ್ಸಿಗೆ ತಲುಪಿದ್ರೆ ನಿಮ್ಮನ್ನ ಇನ್ನೂ ಜಾಸ್ತಿ ಜನ ಗುರಿ ತಿಳಿತಾರೆ. ಆಮೇಲೆ ಅವ್ರ ಕಡೆಯಿಂದನೂ ವರ್ಕ್ ಸಿಗ್ತೈತಿ. ಆಮೇಲೆ ನಿಮ್ಗೆ ಆಡಿಯನ್ಸ್ ಅದೇ ಥರನೇ ಬಿಲ್ಡ್ ಆಕಾರ, ಆ ಥರ ಡಿಸೈನ್ ಒಳಗೆ ಇಂಟ್ರೆಸ್ಟ್ ಇದ್ದಾರೆ. ಸೊ ಅಲ್ಲಿಂದನೂ ನೀವು ಗ್ರೋತ್ ಆಗ್ಬೋದು. ಅಂಡ್ ಅದ್ರೊಳಗೆ ಬೇರೆ ಬೇರೆ ತರ ಫೋಟೋಸ್ ಅಥವಾ ವಿಡಿಯೋಸ್ ಹಾಕ್ಬೋದು. ಲೈಕ್ ಇವಾಗ ಬಿಫೋರ್ ಅಂಡ್ ಆಫ್ಟರ್ ಯಾವುದೋ ಒಂದು ವರ್ಕ್ ಸರಿ ಇಲ್ದದ್ ನೀವು ಅದನ್ನ ಸರಿ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದು ಆಗಲೇ ರೆಸ್ಟೋರೆಂಟ್ ಹೇಳಿದ್ನಲ್ಲ, ಆ ಥರ ನೀವು ಬಿಫೋರ್ ಅಂದ್ರೆ ಇದು ಫಸ್ಟ್ ಹಿಂಗಿತ್ತು, ಇವಾಗ ನಾನು ಇದ್ರ ಹಿಂಗೆ ಮಾಡೇನೆ ಅಂತ ಹೇಳಿ ನೀವು ಬಿಫೋರ್ ಆಫ್ಟರ್ ಅಪ್ಲೋಡ್ ಮಾಡ್ಬೋದು. ಅವೆಲ್ಲ ವರ್ಕ್ ನೋಡಿದಾಗ ಯಾರ ಕ್ಲೈಂಟ್ ಅವ್ರದ್ದು ಲೋಗೋ ಅಥವಾ ಏನೋ ಒಂದು ಡಿಸೈನ್ ಚೇಂಜ್ ಮಾಡ್ಸೋದಿದ್ದಾಗ ಈ ಥರದ್ದು ನೋಡಿ ಅವ ನಿಮ್ಗೆ ಪ್ರಾಜೆಕ್ಟ್ ವರ್ಕ್ ಕೊಡ್ತಾನೆ. ಒಟ್ಟು ಕ್ಲೈಂಟ್ ಇಂಪ್ರೆಸ್ ಮಾಡೋದು ಕಲೀರಿ. ಕಾಲೇಜ್ ಒಳಗೆ ಹುಡುಗಿಯರ್ನ ಹೆಂಗೆ ಇಂಪ್ರೆಸ್ ಮಾಡ್ತಿದ್ರಲ್ಲ ಹಂಗೆ ಈ ಫೀಲ್ಡ್ ಒಳಗೆ ಕ್ಲೈಂಟ್ ಇಂಪ್ರೆಸ್ ಮಾಡಬೇಕು. ಕಾಲೇಜ್ ಒಳಗೆ ಹುಡುಗಿಯರ್ ಇಂಪ್ರೆಸ್ ಮಾಡಿದ್ರೆ ಸ್ಮೈಲ್ ಸಿಗ್ತೈತಿ. ಇಲ್ಲಿ ಈ ಫೀಲ್ಡ್ ಒಳಗೆ ಕ್ಲೈಂಟ್ ಇಂಪ್ರೆಸ್ ಮಾಡಿದ್ರೆ ಜಾಸ್ತಿ ಪ್ರಾಜೆಕ್ಟ್ ಸಿಗ್ತಾವ, ಅದ್ರ ಜೊತೆಗೆ ಜಾಸ್ತಿ ದುಡ್ಡು ಸಿಗ್ತೈತಿ. ಸೊ ಇದಿಷ್ಟು ಗ್ರಾಫಿಕ್ ಡಿಸೈನ್ ಬಗ್ಗೆ ನಾನು ಈ ವಿಡಿಯೋ ಒಳಗೆ ಶೇರ್ ಮಾಡೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿತ್ತು ಅಂದ್ರೆ ನನಗಂತೂ ಬಹಳ ಖುಷಿ ಐತಿ. ನಿಮ್ಮ ಫ್ರೆಂಡ್ಸ್ ಒಳಗೂ ಯಾರ ಗ್ರಾಫಿಕ್ ಡಿಸೈನ್ ಕಲೆ ಆತಿದ್ರ ಅಥವಾ ಕಲಿಬೇಕು ಅನ್ಕೊಂಡಿದ್ರ ಅವ್ರಿಗೆ ಹೇಳ್ರಿ, ಕನ್ನಡದೊಳಗೂ ಈ ತರ ಒಳ್ಳೊಳ್ಳೆ ವಿಡಿಯೋಸ್ ಅದಪ್ಪ ಅಂತ ಹೇಳಿ ನನ್ನ ವಿಡಿಯೋನ ಶೇರ್ ಮಾಡ್ರಿ. ನೀವೇನಾರ ವಿಡಿಯೋ ಎಡಿಟರ್ ಆಗ್ಬೇಕು ಅನ್ಕೊಂಡಿದ್ರೆ ಅದ್ರ ಕಂಪ್ಲೀಟ್ ರೋಡ್ ಮ್ಯಾಪು ಇಲ್ಲೇ ಬರ್ತೈತಿ, ಅದನ್ನ ಕ್ಲಿಕ್ ಮಾಡ್ರಿ. ಅದನ್ನ ಕ್ಲಿಕ್ ಮಾಡಿದ್ರೆ ಅದ್ರೊಳಗೆ ನಾನು ಕಂಪ್ಲೀಟ್ ರೋಡ್ ಮ್ಯಾಪ್ ಹೇಳೇನಿ ವಿಡಿಯೋ ಎಡಿಟರ್ ಆಗೋದು ಹೆಂಗೆ ಅಂತ. ಇದಿಷ್ಟು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರಿಗೂ ಟಾಟಾ, ಬಾಯ್.